ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗ್ಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಈ ವಿಡಿಯೋದಲ್ಲಿ ನಾನು ಗುಲಾಬಿ ಗಿಡಗಳನ್ನು ಯಾವ ರೀತಿ ಆರೈಕೆ ಮಾಡಬೇಕು ಮತ್ತು ಇವತ್ತೊಂದು ಫರ್ಟಿಲೈಸರನ್ನು ಹೇಳ್ತೀನಿ. ನಾವು ಯೂಸ್ ಮಾಡಿ ಎಸೆಯುವಂಥ ಒಂದು ಪದಾರ್ಥದಿಂದ ಯಾವ್ಯಾವ ರೀತಿಯಲ್ಲಿ ನಾವು ನಮ್ಮ ಗಿಡಗಳ ಆರೋಗ್ಯನ ಕಾಪಾಡ್ಕೋಬೋದು ಮತ್ತು ಹೆಲ್ದಿಯಾಗಿ ಮತ್ತು ಹೊಸ ಚಿಗುರುಗಳು ಬರಲಿಕ್ಕೆ ಯಾವ ರೀತಿಯಲ್ಲಿ ಇದು ಹೆಲ್ಪ್ ಮಾಡುತ್ತೆ ಅನ್ನೋದರ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ತುಂಬ ಚೆನ್ನಾಗಿ ಚಿಗುರು ಬಂದು ಹೂವಾಗಿ ಎಲ್ಲ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದನ್ನು ನಾವು 15 ದಿವಸಕ್ಕೊಮ್ಮೆ ನಮ್ಮ ಗಿಡಗಳಿಗೆ ಹಾಕ್ಬೋದು. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ತುಂಬಾ ಗಾರ್ಡನ್ ವೀಡಿಯೋಸ್ಗಳನ್ನೆಲ್ಲ ಮಾಡಿದ್ದೀನಿ. ನೀವು ಇನ್ನು ಮುಂದೆ ಕೂಡ ಇದೇ ರೀತಿ ಟಿಪ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ಇನ್ನು ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಹೆಲ್ಪ್ ಆಗತ್ತೆ. ನೋಡಿ, ಇಷ್ಟೊಂದು ಗುಲಾಬಿ ಹೂಗಳು ಇಷ್ಟೊಂದು ದಪ್ಪನಾಗಿ ಚಿಗುರುಗಳು ಬಂದಿದೆ. ನಾನು ಈಗಾಗಲೇ ಒಂದು 3-4 ವಿಡಿಯೋ ಮಾಡಿದ್ದೀನಿ. ಗುಲಾಬಿ ಗಿಡದ ಆರೋಗ್ಯನ ಹೇಗೆ ಕಾಪಾಡೋದು, ನೆಲದಲ್ಲಿರೋ ಗುಲಾಬಿ ಗಿಡಗಳನ್ನು ಹೇಗೆ ಆರೈಕೆ ಮಾಡೋದು ಅಂತೆಲ್ಲ. ನೋಡಿ, ಇದು ನೆಲದಲ್ಲಿರೋ ಗುಲಾಬಿ ಗಿಡಗಳು ಎಷ್ಟೊಂದು ದೊಡ್ಡ ಗಿಡ. ಒಂದು 15ರಿಂದ 20 ಮೊಗ್ಗುಗಳು ಹೂವುಗಳು ಇದೆ ನೋಡಿ, ಅಥವಾ ಜಾಸ್ತಿನೇ ಇರ್ಬೋದು. ಮತ್ತು ಕೆಳಗಡೆ ಕೂಡ ತುಂಬ ದಪ್ಪನಾಗಿ ಚಿಗುರುಗಳು ಬಂದಿದೆ. ಆ ರೀತಿ ದಪ್ಪನಾಗಿ ಚಿಗುರುಗಳು ಬಂದರೆ ತುಂಬ ದೊಡ್ಡ ಸೈಜಲ್ಲಿ ಹೂವಾಗತ್ತೆ ನೋಡಿ. ಆ ವಿಡಿಯೋನೆಲ್ಲ ನೀವು ನೋಡಿ. ಚಳಿಗಾಲದಲ್ಲಿ ನಮ್ಮ ಗಿಡಗಳನ್ನು ಯಾವ ರೀತಿ ಆರೈಕೆ ಮಾಡೋದು ಎಲ್ಲವನ್ನೂ ನಾನು ಹೇಳಿದ್ದೀನಿ. ನಾನು ಅಷ್ಟೆಲ್ಲ ಆರೈಕೆ ಮಾಡಿದ ಮೇಲೆ ಇಷ್ಟೊಂದು ಚೆನ್ನಾಗಿ ಚಿಗುರುಗಳು ಬರ್ತಾಯಿದೆ. ಆ ಎಲ್ಲ ವಿಡಿಯೋಸನ್ನು ನೋಡಿ ನೀವು. ಇವತ್ತು ನಾನು ಮನೆಯಲ್ಲೇ ಯೂಸ್ ಮಾಡೋವಂಥ ಟೀ ಪುಡಿಯಿಂದ ಯಾವ ರೀತಿ ನಾವು ಫರ್ಟಿಲೈಸರನ್ನು ತಯಾರಿಸ್ಬೋದು, ಆ ಟೀ ಪುಡಿಯಲ್ಲಿ ಏನೇನಿರುತ್ತೆ ಮತ್ತು ಅದು ನಮ್ಮ ಗಿಡಗಳಿಗೆ ಯಾವ ರೀತಿ ಇಫೆಕ್ಟ್ ಕೊಡುತ್ತೆ ಅನ್ನೋದರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ನಮ್ಮ ಗಿಡಗಳಿಗೆ 15 ದಿನಕ್ಕೊಮ್ಮೆ ಈ ರೀತಿ ಫರ್ಟಿಲೈಸರ್ಗಳನ್ನು ಕೊಡ್ತಾ ಬಂದರೆ ನಮ್ಮ ಗಿಡದಲ್ಲಿ ತುಂಬಾ ಚೆನ್ನಾಗಿ ಹೂಗಳು ಬಿಡುತ್ತೆ. ನೋಡಿ, ಎಷ್ಟು ಗೊಂಚಲು ಹೂವಾಗಿದೆ ನೋಡಿ. 15 ದಿನಕ್ಕೊಮ್ಮೆ ನಾವು ಫರ್ಟಿಲೈಸರ್ಗಳನ್ನು ಕೊಡ್ತಾ ಬರಬೇಕು. ನೋಡಿ, ಇದು ನಾವು ಯೂಸ್ ಮಾಡದೇ ಇರೋವಂಥ ಟೀ ಪುಡಿ. ಇದನ್ನು ಕೂಡ ನಾವು ಉಪಯೋಗಿಸ್ಬೋದು. ಅದು ಯಾವ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳ್ತೀನಿ. ಮತ್ತು ಯಾವ್ಯಾವ ರೀತಿಯಿಂದ ನಾವು ಈ ಟೀ ಪುಡಿನ ಉಪಯೋಗಿಸ್ಬೇಕು. ಈ ಟೀ ಪುಡಿಯಲ್ಲಿ ನೈಟ್ರೋಜನ್, ಫಾಸ್ಫರಸ್ ಅಂತೆ ಮತ್ತು ಕೆಲವು ತುಂಬ ಒಳ್ಳೊಳ್ಳೆ ಮಿನರಲ್ಸ್ಗಳು ಕೂಡ ಇದರಲ್ಲಿ ಇದೆ. ನಮ್ಮ ಗುಲಾಬಿ ಗಿಡಗಳಿಗೆ ಎಸಿಟಿಕ್ ಸಾಯಿಲ್ ಬೇಕಾಗತ್ತೆ. ಹಾಗಾಗಿ ಇದರಲ್ಲಿರುವಂಥ ಫ್ಯಾನಿಕ್ ಆ್ಯಸಿಡ್ ಮಣ್ಣನ್ನು ಆ್ಯಸಿಟಿಕ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಇದನ್ನು ಹಾಕಿದರೆ. ನಾವು 15 ದಿನಕ್ಕೊಮ್ಮೆ ಟೀ ಪೌಡ್ರನ್ನು 1 ಸ್ಪೂನ್ ಟೀ ಪೌಡ್ರನ್ನು ಹಾಕ್ಬೋದು. ಒಂದು 10 ಇಂಚ್ ಪಾಟಿಗಾದರೆ. ಇದು ಯೂಸ್ ಮಾಡದೇ ಇರೋವಂಥ ಟೀ ಪುಡಿ. ಅದನ್ನು ಅಂದರೆ ಸ್ವಲ್ಪ ಕಡಿಮೆ ಹಾಕಬೇಕಾಗತ್ತೆ. ಯಾಕಂದರೆ ಇದರಲ್ಲಿ ತುಂಬ ನೈಟ್ರೋಜನ್ ಎಲ್ಲ ತುಂಬ ಜಾಸ್ತಿ ಇರೋದ್ರಿಂದ ನಾವು ಯೂಸ್ ಮಾಡಿರೋವಂಥ ಟೀ ಪುಡಿ ಕೂಡ ಯೂಸ್ ಮಾಡ್ಬೋದು. ಆದರೆ ಅದನ್ನು ಯಾವ ಪ್ರಮಾಣದಲ್ಲಿ ಹಾಕಬೇಕು ಅಂತ ಮುಂದೆ ಹೇಳ್ತೀನಿ. ಇದನ್ನು ನಾವು 1 ಸ್ಪೂನ್ ಹಾಕಿದರೆ ಅದನ್ನು 2 ಅಥವಾ 3 ಸ್ಪೂನ್ ಹಾಕ್ಬೋದು ಯೂಸ್ ಮಾಡಿರೋವಂಥ ಟೀ ಪುಡಿನ. ಇದನ್ನು ನೋಡಿ, ಮಣ್ಣನ್ನು ನಾವು ಲೂಸ್ ಮಾಡ್ಕೋಬೇಕು. ಯಾವುದೇ ಒಂದು ಫರ್ಟಿಲೈಸರ್ಗಳನ್ನು ಹಾಕಬೇಕಾದ್ರೂ ನಾವು ಮಣ್ಣನ್ನು ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಈ ರೀತಿ ಮಣ್ಣನ್ನು ಲೂಸ್ ಮಾಡ್ಕೊಳ್ಳೋದ್ರಿಂದ ಬೇರುಗಳಿಗೆ ಆಕ್ಸಿಜನ್ ತುಂಬ ಸರಾಗವಾಗಿ ಹೋಗುತ್ತೆ ಮತ್ತು ನಾವು ಹಾಕಿರೋ ನೀರು ಕೆಳಗಡೆ ಚೆನ್ನಾಗಿ ಹೋಗುತ್ತೆ ಅಂತ ಈ ರೀತಿ ಮಣ್ಣನ್ನು ಲೂಸ್ ಮಾಡಬೇಕು. ಅದು ಸ್ವಲ್ಪ ಗಟ್ಟಿಯಾಗಿಬಿಡತ್ತೆ ಅಲ್ವಾ. ಹಾಗಾಗಿ ಮಣ್ಣನ್ನು ಲೂಸ್ ಮಾಡಿ ಸ್ವಲ್ಪ ಬಿಡಿಸ್ಕೊಂಡು ನಾವು ಈ ಫರ್ಟಿಲೈಸರ್ಗಳನ್ನು ಕೊಡಬೇಕಾಗತ್ತೆ. ನೋಡಿ, ನಾನಿಲ್ಲಿ 1 ಸ್ಪೂನ್ ಮಾತ್ರ ಇದಕ್ಕೆ ಹಾಕ್ತೀನಿ. 1 ಸ್ಪೂನನ್ನು ಸುತ್ತ, ಅಂದರೆ ಗಿಡದ ಸ್ವಲ್ಪ ಬಿಟ್ಟು ಹಾಕಬೇಕು. ಯಾವುದೇ ಗೊಬ್ಬರನ ಹಾಕಬೇಕಾದ್ರೂ ನಾವು ಗಿಡದ ಬುಡದಲ್ಲಿ ಹಾಕಬಾರ್ದು, ಸ್ವಲ್ಪ ಗಿಡನ ಬಿಟ್ಟು ಹಾಕಬೇಕು. ಹಾಗಾಗಿ ಮತ್ತೆ ಅದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಬಿಡ್ತೀನಿ. ಇದು ಟೀ ಮಾಡಿ ಸೋಸಿರೋ ಅಂಥ ಟೀ ಪುಡಿ. ನಾನು ಇದಕ್ಕೆ ನೀರು ಹಾಕಿ
ನಾವು ಹಾಲು ಮತ್ತು ಸಕ್ಕರೆನೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಇದನ್ನು ನಾವು ನೀರು ಹಾಕಿ 2 ಬಾರಿ ಆದರೂ ಆ ಹಾಲಿನ ಅಂಶ ಸಕ್ಕರೆ ಅಂಶ ಎಲ್ಲ ಚೆನ್ನಾಗಿ ಹೋಗೋ ಹಾಗೆ ಅದನ್ನು ತೊಳ್ಕೊಬೇಕು. ಆಮೇಲೆ ನಾವು ಇದನ್ನು ಬಿಸಿಲಲ್ಲಿ ಒಣಗಿ ಹಾಕಬೇಕು, ಚೆನ್ನಾಗಿ ಒಣಗಬೇಕು. ನಾವು ಈ ರೀತಿ ಟೀ ಪುಡಿನ ಸೇವಂತಿಗೆ ಗಿಡಗಳಿಗೆ ಮತ್ತು ಗುಲಾಬಿ ಗಿಡಗಳಿಗೆ, ದಾಸವಾಳ ಗಿಡಗಳಿಗೆ, ಮಲ್ಲಿಗೆ ಗಿಡಗಳಿಗೆ, ಎಲ್ಲ ಗಿಡಗಳಿಗೂ ನಾವು ಇದನ್ನು ಹಾಕ್ಬೋದು. ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ. ಸೇವಂತಿಗೆ ಗಿಡದಲ್ಲಂತೂ ತುಂಬ ಚೆನ್ನಾಗಿ ಮರಿಗಳು, ಹಿಳ್ಳುಗಳು ಅಂದರೆ ಸಸಿಗಳು ಬರುತ್ತೆ ಇದನ್ನು ಹಾಕೋದ್ರಿಂದ. ನೋಡಿ, ನಾನಿಲ್ಲಿ ಚೆನ್ನಾಗಿ ಒಣಸ್ಕೊಂಡು ಬಂದಿದ್ದೀನಿ. ಇದು 1 ದಿವಸ ಒಣಸಿರೋ ಅಂಥ ಟೀ ಪುಡಿ ಚೆನ್ನಾಗಿ ಒಣಗಿದೆ. ನಾವು ಈ ರೀತಿ ಬಿಸಿಲಲ್ಲಿ ಒಣಸ್ಕೊಂಡು ನಾವು ಬೇಕಾದಾಗ ಅದನ್ನು ಯೂಸ್ ಮಾಡ್ಕೋಬೋದು. ತುಂಬ ದಿನ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ನಮಗೆ ಯಾವಾಗಲಾದರೂ ಯಾವುದೇ ಲಿಕ್ವಿಡ್ಗಳನ್ನು ಮಾಡಲಿಕ್ಕೆ ಆಗಲ್ಲ ಅನ್ನೋವಾಗ ನಾವು ಈ ರೀತಿ ಟೀ ಪೌಡ್ರನ್ನು 15 ದಿವಸಕ್ಕೊಮ್ಮೆ ಹಾಕ್ಬೋದು. ಟೀ ಮಾಡಿ ಸೋಸಿರೋಂಥ ಟೀ ಪೌಡ್ರನ್ನು ನಾವು 2 ರಿಂದ 3 ಸ್ಪೂನ್ 10 ಇಂಚ್ ಪಾಟಿಗೆ ಹಾಕ್ಬೋದು. ನೋಡಿ, ಇಲ್ಲಿ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ನೋಡಿ, ಮಣ್ಣನ್ನು ಬಿಡಿಸ್ಕೊಂಡು ಹಾಕಬೇಕಾಗತ್ತೆ. ಇದರಲ್ಲೂ ಅಷ್ಟೇ ತುಂಬ ಮೊಗ್ಗುಗಳು ಬಂದಿದೆ. ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಇನ್ಮೇಲೆ ಎಷ್ಟೊಂದು ಮೊಗ್ಗುಗಳು ಬಂದಿದೆ ಅಂತ ನೋಡಿ. ನಾನು ಹೀಗೆ 15 ದಿವಸಕ್ಕೊಮ್ಮೆ ಯಾವುದಾದ್ರೂ ಫರ್ಟಿಲೈಸರ್ಗಳನ್ನು ಕೊಡ್ತಾ ಇರ್ತೀನಿ, ಲಿಕ್ವಿಡ್ ಗೊಬ್ಬರಗಳನ್ನು ಕೊಡ್ತಾ ಇರ್ತೀನಿ. ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಿದರೂ ಪರವಾಗಿಲ್ಲ, ಏನೂ ಆಗಲ್ಲ. ನಾವು ಪಾಟಲ್ಲಿರೋ ಗಿಡಗಳಿಗೆ ತುಂಬಾ ಆರೈಕೆ ಮಾಡಬೇಕಾಗತ್ತೆ. 8 ದಿವಸಕ್ಕೊಮ್ಮೆ ಯಾವುದಾದ್ರೂ ಲಿಕ್ವಿಡ್ ಕೊಡ್ತಾಯಿದ್ರು ಅದು ಚೆನ್ನಾಗೇ ಹೂ ಬಿಡುತ್ತೆ. ನೋಡಿ, ಮತ್ತು ಡೈಲಿ ನೀರು ಹಾಕಬೇಕಾಗತ್ತೆ. ಹೂವಾಗಿ ಮುಗಿದ ಮೇಲೆ ಅದನ್ನು ಕಟ್ ಮಾಡಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಒಳ್ಳೆ ಗಿಡ ಚೆನ್ನಾಗಿ ಚಿಗುರು ಬರುತ್ತೆ, ಮತ್ತೆ ಹೂ ಬಿಡುತ್ತೆ. ಮತ್ತು ಪಾಟಲ್ಲಿರೋ ಗಿಡಗಳು ತುಂಬ ದೊಡ್ಡದಾಗಿ ಬೆಳಿಬಾರ್ದು, ಹಾಗೆ ನಾವು ಅದನ್ನು ನೋಡ್ಕೋಬೇಕು, ಕಟ್ ಮಾಡ್ತಾ ಇರಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ನಾವು ಟೀಗಳನ್ನು ಮಾಡ್ತಾನೆ ಇರ್ತೀವಿ. ಆ ಟೀ ಪುಡಿನ ನಾವು ಎಸೆಯೋ ಬದಲು ನಮ್ಮ ಗಿಡಗಳಿಗೆ ಈ ರೀತಿ ಯೂಸ್ ಮಾಡಿಕೊಂಡ್ರೆ ನಮ್ಮ ಗಿಡಗಳ ಆರೋಗ್ಯನೂ ಕೂಡ ಚೆನ್ನಾಗಿ ಬರುತ್ತೆ. ನಮ್ಮ ಗಿಡದಲ್ಲಿ ಯಾವಾಗಲೂ ಹೂವು ಇರೋ ಹಾಗೆ ನಾವು ಗಿಡಗಳನ್ನು ಕಾಪಾಡ್ಕೋಬೋದು. ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ. ನಾವು ಇದಕ್ಕೆ ಸ್ವಲ್ಪ ನೀಮ್ ಪೆಸ್ಟಿಸೈಡನ್ನು ಆಗಾಗ ಸ್ಪ್ರೇ ಮಾಡ್ತಾ ಬಂದರೆ, ನಾವು ಈ ಟೈಮಲ್ಲೆಲ್ಲ ಅಷ್ಟೊಂದು ಸ್ಪ್ರೇ ಮಾಡೋ ಅವಶ್ಯಕತೆ ಇರಲ್ಲ. ಆದರೆ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿನೇ ಅದನ್ನು ಕೇರ್ ಮಾಡಬೇಕಾಗತ್ತೆ. ಮತ್ತು ಗುಲಾಬಿ ಗಿಡಕ್ಕೆ ಬಿಸಿಲು ಜಾಸ್ತಿ ಬೇಕಾಗತ್ತೆ. ಬಿಸಿಲು ಬರೋ ಜಾಗದಲ್ಲಿ ನಾವು ಇದನ್ನು ಇಡಬೇಕಾಗತ್ತೆ. ನೋಡಿ, ನಾನಿಲ್ಲಿ 2 ರಿಂದ 3 ಸ್ಪೂನು ಆಗುವಷ್ಟು ಹಾಕ್ತೀನಿ. ಇದರಲ್ಲಿ ನೈಟ್ರೋಜನ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಮ ಗಿಡಗಳು ಹೊಸ ಚಿಗುರು ಬರಲಿಕ್ಕೆ ಮತ್ತು ಹೆಲ್ದಿಯಾಗಿರಲಿಕ್ಕೆ ಇದು ನೈಟ್ರೋಜನ್ ತುಂಬ ಹೆಲ್ಪ್ ಆಗುತ್ತೆ. ಬೇರುಗಳು ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಮ್ಮ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಇದನ್ನು ಹಾಕೋದ್ರಿಂದ. ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ನೋಡಿ, ಇದು ನಾನು ರೀಪಾಟಿಂಗ್ ಮಾಡಿ 15 ದಿನ ಆಗಿದೆ. ಇಷ್ಟೊಂದು ಚಿಗುರುಗಳು ಬಂದಿದೆ. ಇದು ನಾನು ಎಲ್ಲ ಗುಲಾಬಿ ಗಿಡಗಳನ್ನು ನಾನು ಕಟಿಂಗಿಂದಾನೇ ಬೆಳೆದಿರೋದು. ನೋಡಿ, ಇಲ್ಲಿ ನಾನು 1 ಗ್ಲಾಸ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ. 250 ml. ಅದಕ್ಕೆ 1 ಸ್ಪೂನ್ ಯೂಸ್ ಮಾಡದೇ ಇರೋ ಅಂಥ ಟೀ ಪುಡಿನ ಹಾಕ್ತೀನಿ. ಇದು ನಾವು ಲಿಕ್ವಿಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಇದಿಷ್ಟನ್ನು 1 ಪಾಟಿಗೆ 10 ಇಂಚ್ ಪಾಟಿಗಾದರೆ 1 ಪಾಟಿಗೆ ಹಾಕ್ಬೋದು. ಇದು ನೋಡಿ, ನಾನು ಈ ರೀತಿ ಮಿಕ್ಸ್ ಮಾಡಿ 1-2 ಗಂಟೆ ಕಾಲ ಹಾಗೆ ಇಡ್ತೀನಿ. ನೀವು 1 ದಿನ ಹಾಗೆ ಇಟ್ಟರೂ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀವು 2 ದಿನ ಇಟ್ಟರೂ ತೊಂದರೆ ಇಲ್ಲ. 2 ಗಂಟೆನಾದರೂ ನಾವು ಇಲ್ಲಿ ಹಾಗೆ ಇಡಬೇಕಾಗತ್ತೆ ನೀರು ಹಾಕಿ. ಆಮೇಲೆ ಅದು ಆ ಟೀ ಪೌಡ್ರಲ್ಲಿರೋ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ನೋಡಿ, ಎಷ್ಟೊಂದು ಕಲರ್ಗಳು ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಾವು ನೋಡಿ, ನಾನಿಲ್ಲಿ 10 ಇಂಚ್ ಪಾಟಿಗೆ ಇದಿಷ್ಟು ನೀರನ್ನು ಹಾಕ್ತೀನಿ. ಇಷ್ಟು ಲಿಕ್ವಿಡ್ ಹಾಕ್ಬೋದು. ತುಂಬ ದೊಡ್ಡ ಪಾಟ್ ಇದು, ಹಾಗಾಗಿ ಇಷ್ಟು ನೀರನ್ನು ಹಾಕ್ತೀನಿ. ಇದು ತುಂಬ ಒಳ್ಳೆ ಫರ್ಟಿಲೈಸರ್, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಫ್ರೆಂಡ್ಸ್, ಇದ್ರ ಬಗ್ಗೆ ನಾನು ಎಲ್ಲ ಹೇಳಿದ್ದೀನಿ ಅಂದ್ಕೊಳ್ತೀನಿ. ಇನ್ನೇನಾದರೂ ಮರೆತರೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.